ತುಂಬ ಹಳೇ ಕಾಲದ್ದು ಇದು ಆ್ಯಕ್ಚುಲಿ ರಾಜ ಮಹಾರಾಜರು ಮಾಡಿರೋ ದೇವಸ್ಥಾನ ಅಂತ ಕೇಳ್ಪಟ್ಟಿದ್ದೀನಿ. ಸೊ ಈಗ ಒಂದು 2 ಇಯರ್ಸಿಂದ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ರಾಮೇಶ್ವರದಲ್ಲಿ ನಾವು ಹೇಗೆ ಕಾಳಭೈರವ ಸ್ವಾಮಿಯಿಂದ ಹಿಡಿದು ಎಲ್ಲ ಈ ಚಂಡಿಕೇಶ್ವರ, ಬನ್ನಿಮರ ಪ್ರತಿಯೊಂದು ಅಲ್ಲಿರೋ ಥರನೇ ಇದೆ. ಇಲ್ಲಿ ಐನೂರು ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ. ನಾನು ಎವ್ರಿ ಡೇ ಬರೋಕ್ಕಾಗಲಿಲ್ಲ ಅಂದ್ರೂ ಎವ್ರಿ ಮಂಡೇ ನಾನು ಮಿಸ್ ಮಾಡಲ್ಲ, ಬರ್ತೀನಿ. ಎವ್ರಿ ಮಂಡೇ ಇಲ್ಲಿ ಯಾರು ಬೇಕಾದ್ರೂ ಪೂಜೆಗೆ ಕೊಡ್ಬೋದು. ಇಲ್ಲಿ ಪ್ರಸಾದ ಸಹ ಇರುತ್ತೆ. ಎವ್ರಿ ಮಂಡೇ, ಎವ್ರಿ ಸೋಮವಾರ ಅಭಿಷೇಕ ವಿತ್ ಪ್ರಸಾದ ನಾವು ಕೊಡ್ಬೋದು. ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ. ತುಂಬ ಚೆನ್ನಾಗಿದೆ ಮೇಂಟೆನೆನ್ಸು. ತುಂಬ ಒಳ್ಳೆ ದೇವಸ್ಥಾನ. ನೀವು ಬ್ಯಾಂಗ್ಳೂರಿನಲ್ಲಿದ್ದರೆ ಇಲ್ಲಿ ಬಂದು ಒಂದು ಸಲ ವಿಸಿಟ್ ಮಾಡಿ. ತುಂಬ ಒಳ್ಳೆಯ ದೇವಸ್ಥಾನ. ಕೃಷ್ಣಮೂರ್ತಿ ಅಂತ ಮಾತಾಡ್ತಾ ಇದ್ದೀನಿ. ನಾನು ಚಿಕ್ಕ ವಯಸ್ಸಿಂದ ಈ ದೇವಸ್ಥಾನಕ್ಕೆ ಬರ್ತಾಯಿದ್ದೀನಿ. ನಾವು ಮಗು ಇದ್ದಾಗಿಂದ ಇಲ್ಲಿ ಆಟಾಡ್ತಾಯಿದ್ವಿ. ನಮ್ಮ ತಂದೆ, ನಮ್ಮ ಅಜ್ಜಿ ಎಲ್ಲ ನಮ್ಮನ್ನು ಕರ್ಕೊಂಬರ್ತಾಯಿದ್ರು. ಆ ಕಾಲದಲ್ಲಿ ನಮ್ಮ ತಂದೆಯವರು ಹಿರಿಯರು ನನಗೆ ಹೇಳ್ಕೊಟ್ಟಿದ್ದು ಏನಂದರೆ, ಇದು ಭಾಳ ಹಳೆಯ ದೇವಸ್ಥಾನ, ಭಾಳ ಶ್ರೇಷ್ಠವಾದದ್ದು ಇದ್ದು ನಮಗೆ ಗೊತ್ತಿದ್ದಂಗೆ 200ರಿಂದ 225 ವರ್ಷಗಳಾಗಿದೆ. ಈ ದೇವಸ್ಥಾನದ ವಿಸ್ತೀರ್ಣ ಬಂದು 3.5 ಎಕರೆ ಜಾಗವಿದ್ದು ಎಚ್ ರಾಮಯ್ಯ ಅನ್ನೋವರು ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಸೋದರ ಮಾವ ಆಗಿದ್ದರು. ಅವರು ಇದು ಫ್ರೀಯಾಗಿ ಕೊಟ್ಟು ಇದನ್ನು ಡೆವಲಪ್ ಮಾಡಿದರು. ಪ್ಲಸ್ ಇದು ಕೆಂಪೇಗೌಡ ಅವರು ಕಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಆರ್ಚ್ ಬಂದು ಹೆಬ್ಬಾಗಿಲು ಅಂತಾರೆ. ಹೆಬ್ಬಾಗಿಲನ್ನು ನಮ್ಮ ಶ್ರೀ ಕೃಷ್ಣದೇವರಾಯ ಕಟ್ಟಿಕೊಟ್ಟಿದ್ದರು. ಮೈಸೂರು ಮಹಾರಾಜರು ಆರ್ಚನ್ನು ಕಟ್ಟಿಕೊಟ್ಟಿದ್ದಾರೆ. ಇಲ್ಲಿ ಭಾಳ ಪುರಾತನವಾದ್ದು. ಇಲ್ಲಿ ಏನಾದರೂ ನಾವು ಕೇಳ್ಕೊಳ್ಳೋದು ಆಗುತ್ತೆ. ಅದು 100% ಅತ್ಯುತ್ತಮವಾಗಿ ಆಗುತ್ತೆ. ಯಾವುದು ಬೇಕೋ ಅದು ಬಂದು ಕೇಳ್ಬೋದು. ಭಾಳ ಪುರಾತನವಾದದ್ದು, ಭಾಳ ಶ್ರೇಷ್ಠ. ಇದು ಅಷ್ಟು ಪ್ರಾಚೀನದಲ್ಲಿ ಇರಲಿಲ್ಲ. ಈಗಂತೂ ಭಾಳ ಡೆವಲಪ್ಮೆಂಟ್ ಮಾಡಿದ್ದಾರೆ, ನೀಟಾಗಿ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಭಕ್ತಾದಿಗಳು ಬರ್ತಾರೆ, ಹೋಗ್ತಾ ಇದ್ದಾರೆ. ಭಾಳ ಉನ್ನತವಾಗಿದೆ.